ಕೆಲವರಿಗೆ ಅನಿಸಿರ್ಬೋದು ಯಾವಾಗ ಬಿಡೋದು ಇದು ಅಂತ, ಕೆಲವರಿಗೆ ಅನಿಸಿರ್ಬೋದು ಎಷ್ಟು ಜಲ್ದಿ ಹೋಯ್ತಲ್ಲ. ಆದರೂ ಕೂಡ ಅಷ್ಟಾನಿಕ್ ಪರ್ವ ವರ್ಷದಲ್ಲಿ 3 ಸರಿ ಬರ್ತದೆ. 3 ಸರಿ ಬರ್ತದೆ. ಆಷಾಢ, ಫಾಲ್ಗುಣ, ಮತ್ತೆ ಕಾರ್ತಿಕ್. ಆಷಾಢ, ಫಾಲ್ಗುಣ, ಕಾರ್ತಿಕ್ ಈ ಮಾಸದಲ್ಲಿ ಅಷ್ಟಮಿಯಿಂದ ಚತುರ್ದಶಿಯವರೆಗೆ 8 ದಿವಸ ಅಷ್ಟಾನಿಕ್ ಪರ್ವ ಬರ್ತದೆ. ಈ ಅಷ್ಟಾನಿಕ್ ಪರ್ವದಲ್ಲಿ ಈ ತಿಥಿಗಳಲ್ಲಿ ಭವ್ಯಾತ್ಮ ತನ್ನ ವ್ರತ ನಿಯಮ ಸಂಯಮಗಳನ್ನು ಪಾಲನೆ ಮಾಡಿ ಪೂಜಾ ಅಷ್ಟಕ ಮಾಡಿ ಪುಣ್ಯ ಕಟ್ಕೊಳ್ತಾರೆ. ಸಿದ್ಧಚಕ್ರ ಮಹಾಮಂಡಲ ವಿಧಾನ ಮಾಡೋಕ್ಕಾಗದಿದ್ದರೂ ಕೂಡ ನಂದೀಶ್ವರ ಪೂಜೆ ಮಾಡ್ತಾರೆ. ನಂದೀಶ್ವರ ಪೂಜೆ ಕಂಪಲ್ಸರಿ ಮಾಡಿ ಸಿದ್ಧಚಕ್ರ ಜಪ ಹಾಕಿದ್ರೂ ಕೂಡ ಅದು ವ್ರತ ಪಾಲನ ಆಗುತ್ತೆ. ಸಿದ್ಧಚಕ್ರ ವಿಧಾನ ಸಿದ್ಧ ಭಗವಂತರಿಗೆ ಅರ್ಘ್ಯ ಕೊಟ್ಟು ನಂದೀಶ್ವರ ಪೂಜೆ ಮಾಡಿ ಸಿದ್ಧಚಕ್ರ ಆರಾಧನೆಯ ಜಪ ಹಾಕಿದ್ರೂ ಕೂಡ 108 ಸರಿ ತ್ರಿಕಾಲ ಜಪ ಹಾಕಿದ್ರೂ ಕೂಡ ವ್ರತ ಪಾಲನ ಆಗ್ತದೆ. ಉಪವಾಸ ಮುಖ್ಯ ಇದೆ. ಶ್ರೇಷ್ಠ ಉತ್ಕೃಷ್ಟ ಅಂದರೆ 8 ದಿವಸ ಉಪವಾಸ. ನೀವು ಉಪವಾಸ ಅಂದ್ರೆ ವಯಸ್ಸು ಒಂದು ಸರಿ ಊಟ ಮಾಡೋದಕ್ಕೆ ಉಪವಾಸ ಅಂತ ಹೇಳ್ತೀರಿ. ನೀವು ಏಕಾಸನ ಮಾಡೋದಕ್ಕೆ ಉಪವಾಸ ಅಂತಾರೆ ವಯಸ್ಸು. ಅದಲ್ಲ, ನಿರಂತರ ನೀರು ಸಹಿತ ಕುಡಿಯೋದಿಲ್ಲ 8 ದಿವಸ. ಅದಕ್ಕೆ ಉತ್ಕೃಷ್ಟ ಅಷ್ಟಾನಿಕ ವ್ರತ ಅಂತ ಹೇಳ್ತಾರೆ. ಮಧ್ಯಮ ಅಂದ್ರೇನು? ಒಂದು ಉಪವಾಸ, ಒಂದು ಆಹಾರ. ಒಂದು ಉಪವಾಸ, ಒಂದು ಆಹಾರ. ಜಗನ್ಯ ಅಂದರೆ ಏಕಾಸ. ಜಗನ್ಯ ಇದೆ. ಇದರಲ್ಲಿ ಯಾವ ವ್ರತ ಮಾಡಿದ್ರೂ ಕೂಡ ವ್ರತ ಪಾಲನ ಆಗುತ್ತೆ. ಆದರೆ ಉತ್ಕೃಷ್ಟ ರೀತಿಯಿಂದ ಉತ್ಕೃಷ್ಟವಾಗಿ ಪುಣ್ಯಾನುಬಂಧಿ ಪುಣ್ಯ ಪ್ರಾಪ್ತ ಆಗುತ್ತೆ. ಹಸಿ ವಸ್ತು ಯಾವುದೂ ಮುಟ್ಟಾಗಿಲ್ಲ. ಹಸಿ ವಸ್ತು ಅಂದರೆ ಯಾವುದೂ ಇಲ್ಲ. ಮರಿಯಲ್ಲ, ನೀರಿರಲಿ, ನೀರೊಂದು ಬಿಟ್ಟು ಮತ್ತೆಲ್ಲ ಒಣಗಿದ ವಸ್ತು ತಿನ್ನ. 3 ಅಷ್ಟಾನಿಕ ಪರ್ವ ನಮ್ಮದು ಆಜೀವನ ಐತಿ. ನಮ್ಮದು ಏಕಾಸನ ಅಂತೂ ಐತಿ. 2 ಊಟ ಮಾಡ್ತಾರೆ ಮುನಿಗಳು. ಏಕಾಸನ ಮುನಿಗಳು ಜೀವನ ಪರ್ಯಂತ ಐತಿ. 2 ಹೊತ್ತಿನ ಹಂಗಿಲ್ಲ. ಪ್ರಾಣ ಹೋದರೂ ಕೂಡ ಮತ್ತೊಂದು ಸರಿ ನೀರು ಕುಡಿಯೋದು. ಕೆಲವು ಅಂತಾರೆ ಕಮಾಂಡ್ಲಿ ಯಾಕೆ ಇಟ್ಕೊಂಡಿರ್ತೀರಿ ನೀವು ನೀರು ಕುಡಿಯೋಕೆ? ಮಹಾರಾಜರಿಗೆ ಕಮಾಂಡ್ಲಿ ಇರೋದು ನೀರು ಕುಡಿಯೋಕ್ಕಲ್ಲ, ಬಂದು ಶೌಚೋಪಕರಣ. ಅದು ಕಾಲು ಕೈ ತೊಳ್ಕೊಳ್ಳಿಕ್ಕೆ, ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ. ಮಹಾರಾಜರಿಗೆ ಏಕ ಭುಕ್ತಿ ವ್ರತ ಇರ್ತದೆ. ಮೂಲ ಗುಣ ಇದೆ ಏಕ ಭುಕ್ತಿ. ಒಂದೇ ಸರಿ ಅನ್ನ, ಒಂದೇ ಸರಿ ನೀರು, ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋದು. ಏಕ ಭುಕ್ತಿ ವ್ರತ ಇರ್ತದೆ. ಮತ್ತೊಂದು ಸರಿ ಎಷ್ಟು ಬಾಯಾರಿಕೆ ಆಗಲಿ, ಎಷ್ಟು ತ್ರಾಸಾಗಲಿ, ನೀರು ಕುಡಿಲಿಕ್ಕೆ ಮನೋವಚನ ಕಾಯದಿಂದ ಯಾವಾಗ ಉಪವಾಸ ಗ್ರಹಣ ಮಾಡ್ಕೊಂಡಿದ್ರು ಅಥವಾ ಆಹಾರ ಆದ ತಕ್ಷಣವೇ ಹೋಗಿ ಭಗವಂತರ ಚರಣದಲ್ಲಿ ಪ್ರತ್ಯಾಖ್ಯಾನ ಮಾಡ್ಕೊತಾರೆ. ನಾವು ಇನ್ನೂ 24 ಗಂಟೆವರೆಗೆ ಅನ್ನ ಜಲ ತ್ಯಾಗ ಪ್ರತ್ಯಾಖ್ಯಾನ ಆಗುತ್ತೆ. ಪ್ರಾಣ ಹೋದರೂ ಕೂಡ ಅವರಿಗೆ ಅಕಸ್ಮಾತಾಗಿ ಮಧ್ಯ ಅವ್ರ ಸಮಾಧಿ ಆದರೂ ಕೂಡ ಸಲ್ಲೇಖನ ಮರಣ ಆಗ್ತದೆ. ಯಾಕೆ? ಅವರು ಆಹಾರ ಆದ ನಂತರ ಕಾಯಸ್ವರ್ಗ ಮಾಡಿ ಸಿದ್ಧಭಕ್ತಿ ಮಾಡಿ ಪ್ರತ್ಯಾಖ್ಯಾನ ಮಾಡ್ಕೊತಾರೆ 24 ಗಂಟೆ. ಅನ್ನ ಜಲ ತ್ಯಾಗ. ಅದಕ್ಕಾಗಿ ತ್ಯಾಗದಿಂದನೇ ಅವ್ರದ್ದು ಜೀವನ ನಡೀತಾ ಇರ್ತದೆ. ಆವಾಗ ಮಧ್ಯೆ ಸಲ್ಲೇಖನ ಮರಣ ಆಯಿತು ಅಂದರೆ ಅದಕ್ಕೆ ಸಲ್ಲೇಖನ ಮರಣ ಅಂತಲೇ ಹೇಳ್ತಾರೆ. ಸಲ್ಲೇಖನ ಮರಣ ಅಂತಲೇ ಹೇಳ್ತಾರೆ.
ಶ್ರಾವಕರಿಗೆ ಹಂಗೆ ಅನ್ನಂಗಿಲ್ಲ, ಅವ್ರಿಗೆ ಸಂಕಲ್ಪ ಇರೋಂಗಿಲ್ಲ. ರಾತ್ರಿ ಭೋಜನದ್ದು ಕೆಲವ್ರಿಗೆ ಸಂಕಲ್ಪ ಇರೋಂಗಿಲ್ಲ, ಏನೋ ಬೇಕಾಗತ್ತಂತೇಳಿ ನಾ ಯಾವುದೂ ಸಂಕಲ್ಪ ತೊಗೊಂಡಿಲ್ಲ ಅಂತಾರೆ. ಮಂದಿ ಹೇಳೋದು ತ್ರಾಸಾಯಿತು, ರಾತ್ರಿಲೂ ಔಷಧಿ ತಗೊಳ್ಬೇಕಾಯಿತು, ಬಿ ಪಿ ಜಾಸ್ತಿ ಆಯಿತು. ಅವ್ರಿಗೆ ಯಾಕೆ ಹಿಂದೆ ಮುಂದೆ ಇರ್ತಾರೆ, ಅವರು ರಕ್ಷಣೆ ಮಾಡ್ಕೊಳ್ಬೇಕಾಗತ್ತೆ ಅವರಿಗೆ. ನಮ್ಗೆ ಯಾರೂ ಇಲ್ಲ. ಆದ ತಿತ್ತ ಜಾವ ಉದಯ ಉತ್ತ, ಆದ ಉತ್ತ ಜಾವ ಉದಯ ತಿತ್ತ ಜಾವ. ನಾಳೆ ಇಲ್ಲಿ, ನಾಡ್ದು ಮತ್ತೊಂದು ಕಡೆ. ನಿನ್ನೆ ಅಲ್ಲಿತ್ತು, ಇವತ್ತಿಲ್ಲಿ, ನಾಳೆ ಮತ್ತೊಂದು ಕಡೆ. ಅವರಿಗೆ ಸ್ಥಿರ ಇಲ್ಲ. ಯಾರಿಗೆ? ಮಹಾರಾಜರು ಇರುವಂಥ ಸ್ಥಾನ ನಿಶ್ಚಯ ಇರಂಗಿಲ್ಲ. ನಿಮ್ಗೆ ಹಂಗಿಲ್ಲ. ಯಾರ ಕಾಲುಗಳು ಚಂಚಲ ಇರ್ತವೆ ಅವರಿಗೆ ತ್ಯಾಗಿ ಅಂತ ಹೇಳಿದ್ದಾರೆ. ಮನಸ್ಸು ಸ್ಥಿರ ಇರ್ತದೆ, ಕಾಲುಗಳು ಚಂಚಲ ಇರ್ತವೆ, ಅವರಿಗೆ ತ್ಯಾಗಿ ಅಂತ ಹೇಳಿದ್ದಾರೆ. ಯಾರ ಮನಸ್ಸು ಚಂಚಲ ಇರ್ತದೆ, ಕಾಲು ಸ್ಥಿರ ಇರ್ತಾವ, ಅವ್ರಿಗೇನೆಂದರೆ ಗೃಹಸ್ಥ ಅಂತ ಹೇಳಿ. ಶ್ರಾವಕ ಕಾಲು ಸ್ಥಿರ ಇರ್ತಾವೆ. ಯಾಕೆ? ಒಂದೇ ಕಡೆ ಇರಬೇಕು. ಎಲ್ಲಿ ಮಡ್ರಸ್ಸಿಗೆ ಹೋದರೂ ಕೂಡ ನೀವು ಇಲ್ಲಿಗೆ ಬರಬೇಕು, ಹಳೆ ಅಂಗಡಿಗೆ. ಯಾಕೆ? ಇಲ್ಲಿ ನಿಮ್ಮ ಕುಟುಂಬ ಬಂದವರು ಇರ್ತಾರೆ, ಅವ್ರಿಗೆ ರಕ್ಷಣೆ ಆಗಬೇಕಲ್ಲ. ಅವ್ರು ನಿಮ್ಮ ಸಹಾರದಾಗ ಇರ್ತಾರೆ, ಫೋನ್ ಹಚ್ತಾನೆ ಇರ್ತಾರೆ. ಯಾವಾಗ ಬರೋದು ಪಪ್ಪ, ಮಮ್ಮಿ ಎಷ್ಟು ದಿವಸ ಆಯ್ತಲ್ಲ, ಇನ್ನೂ ಯಾವಾಗ ಬರೋದು? ಹಾಂ ಬಂದೆವು ಅದೇ ನೆನಪಿರ್ತದೆ. ಅದು ಇಲ್ಲಿ ಬರಲೇಬೇಕು ನೀವು. ನಮ್ಗೆ ಹಂಗೆ ನೀವು ಫೋನ್ ಹಚ್ಚೋದು ಯಾರೂ ಇಲ್ಲ. ಯಾವಾಗ ಬರೋದು? ಭಕ್ತಾದಿಗಳು ಕೇಳ್ತಾರೆ ಬಂದಾಗ, ಮಹಾರಾಜ್ರಿ ನಮ್ಮೂರ ಕಡೆ, ನಿಮ್ಮೂರ ಕಡೆ, ನಾವೆಲ್ಲಿ ಹೋಗ್ತೀವಿ ಅದೇ ಊರು. ನಾವೆಲ್ಲಿ ಹೋಗ್ತೀವೋ ಇವತ್ತು ನಿನ್ನೆ ಯಾರು ಕೇಳ್ತಾರೆ, ಮಹಾರಾಜರು ನೀವು ಎಲ್ಲಿಯವರು ಕೇಳ್ತಾರೆ. ನಮ್ಗೆ ಎಲ್ಲಿಯವರು ವಿಚಾರ ಮಾಡ ಯಾರು ಭಾರತನವ ಅಂತ ಹೇಳಿ. ನಂಗೆ ಇಂಗ್ಲೀಷ್ ಬರೋಂಗಿಲ್ಲ, ಇಂಗ್ಲೆಂಡ್ನವಲ್ಲ, ನಾವು ಭಾರತವ. ಅವರು ನಗಾಡಕತ್ತರು. ನಾನೇ ಅವ್ರು ಹೇಳಿದ್ದು ಸರಿ ಐತೆ, ನಾ ಕೇಳಿದ್ದು ತಪ್ಪಾಯ್ತು ಅನ್ನಿಸ್ತವ್ರಿಗೆ. भैया जी थे रूम में, वो पूछ लिए कि आप कहाँ के हैं महाराज जी? हमने बोला भारत के. ಹಾಂ, ಆದರೆ ಮಹಾರಾಜರು ಎಲ್ಲಿದ್ದರೂ ಕೂಡ ದಶಲಕ್ಷಣ ಪರ್ವ, ಅಷ್ಟಾನಿಕ ಪರ್ವ, ಈ ಪರ್ವಗಳಲ್ಲಿ ಅವ್ರ ಜೀವನ ನಡೀತಾ ಇರ್ತದೆ. ಅವ್ರ ಜೀವನವೇ ಉತ್ತಮ, ಕ್ಷಮಾ, ಮಾರ್ಧವ, ಆರ್ಜವ, ಸೌಸತ್, ಸಂಯಮ, ಅಕಿಂಚನ್, ಬ್ರಹ್ಮಚಾರಿ ಇತ್ಯಾದಿ 10 ಧರ್ಮವನ್ನು ತಾವು ಅಂಗೀಕಾರ ಮಾಡಿರ್ತಾರೆ. ಅಷ್ಟಾನಿಕ ಪರ್ವಗಳು ಕೂಡ ಎಲ್ಲ ಪರ್ವಗಳು ಅವ್ರ ಜೀವನದಲ್ಲೇ ಇರ್ತವೆ. ಅವ್ರು ಎಕ್ಸ್ಟ್ರಾ ಮಾಡಬೇಕಾಗದಿರಲ್ಲ. ಆದರೆ ಹೆಚ್ಚಿನದಾಗಿ ಏನಾದರೂ ತಪಸ್ಸೆ ಮಾಡ್ಬೇಕಂತ ಅಂದರೆ ಗುರುಗಳಿಂದ ನಿಯಮಿತ ಆಶೀರ್ವಾದ ತಗೊಂಡು ಸಂಕಲ್ಪ ಮಾಡಿಕೊಂಡು ವ್ರತ ಮಾಡ್ತಾರೆ. ಹೆಚ್ಚಿನದಾಗಿ ಮಾಡಬೇಕು ಅಂತ. ಇಲ್ಲ ಅಂತಂದರೆ ಅವ್ರ ಜೀವನೇ ಪರ್ವಾಗಿದೆ. ಅದಕ್ಕೆ ಶ್ರಾವಕರಿಗೆ ಮಾತ್ರ ಈ ವ್ರತ ಪರ್ವಗಳಲ್ಲಿ ಕೆಲವು ನಿಯಮಗಳ, ಸಂಯಮಗಳನ್ನು, ಸಂಕಲ್ಪಗಳನ್ನು ಮಾಡಿಕೊಂಡು ವ್ರತ ಮಾಡ್ತಾರೆ. ಸೀಮಿತವಾಗಿರ್ತದೆ ಅವರಿಗೆ. ಶ್ರಾವಕರಿಗೆ ಸಾಮಾಯಿಕ ಮಾಡಬೇಕಾಗತ್ತೆ, ಮುನಿಗಳಿಗೆ ಸಾಮಾಯಿಕ ಆಗ್ತಾನೆ ಇರ್ತದೆ. ಯಾಕೆ? ಶ್ರಾವಕರು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ನಾ ಇಲ್ಲಿ ಕುಂತ್ಕೊಳ್ಳೋ ತನಕ 1 ತಾಸು ತನಕ ಯಾವುದೇ ಪಂಚ ಪಾಪಗಳನ್ನು ವಿಚಾರ ಮಾಡಂಗಿಲ್ಲ, ಪಂಚ ಪಾಪಗಳಿಂದ ದೂರ ಇರ್ತೀನಿ ಅಂತೇಳಿ ಒಂದು ಸೀಮಿತವನ್ನು ಮಾಡ್ಕೊತಾರೆ ಶ್ರಾವಕರು. ಸಾಮಾಯಿಕ ಮಾಡ್ತಾರೆ. ಮುನಿಗಳು ಪಂಚ ಪಾಪದಿಂದ ಜೀವನ ಪರ್ಯಂತ ದೂರ ಇದ್ದಾರೆ. 6 ತರೋದ್ರ ಧ್ಯಾನದಿಂದ ದೂರ ಇರ್ತಾರೆ. ಅದಕ್ಕಾಗಿ ಅವರಿಗೆ ಸಾಮಾಯಿಕ ನಿರಂತರ ನಡೀತಾ ಇರ್ತದೆ. ಇದೇ ಥರ ಅಷ್ಟಾನಿಕ ಪರ್ವದಲ್ಲಿ ಶ್ರಾವಕರು ಕಂದ ಮೂಲಗಳಂತೂ ಮನೆಗೆ ತರಂಗಿಲ್ಲ. ರಾತ್ರಿ ಭೋಜನದಿಂದ ದೂರ ಇರ್ತಾರೆ. ಮತ್ತು ಅಶುದ್ಧ ವಸ್ತುಗಳನ್ನು ತಿನ್ನಂಗಿಲ್ಲ. ಸಾಮೂಹಿಕ ಭೋಜನ, ಮದುವೆ ಹಬ್ಬಗಳಲ್ಲಿ ಹೋಗಿ ಅಶುದ್ಧ ವಸ್ತುಗಳನ್ನು ತಿನ್ನೋದು 8 ದಿವಸ ತ್ಯಾಗ ಮಾಡಿರ್ತಾರೆ. ಯಾಕೆ? ಈ ಪರ್ವಗಳ ದಿನಗಳಲ್ಲಿ ಅಮರ್ಯಾದಿತ ವಸ್ತುಗಳನ್ನು ಸೇವನೆ ಮಾಡಂಗಿಲ್ಲ. ಯಾಕಂತಂದ್ರೆ ವ್ರತಾಧಾರ ಮಾಡಿರ್ತಾರೆ ಶ್ರಾವಕರು.
ಸಂಕಲ್ಪ ಇರ್ತೈತೆ. ಆಮೇಲೆ ಕಾರ್ಯಕ್ರಮ ಬಂದಿರ್ತವೆ, ಹೋಗ್ಬೇಕಾಗತ್ತೆ, ಬರಬೇಕಾಗತ್ತೆ, ಅದು ಬೇರೆ. ವ್ರತ ಬಂದಾಗ, ಪರ್ವಗಳು ಬಂದಾಗ ವ್ರತ ಪಾಲನೆ ಮಾಡಬೇಕು. ಅಂಥ ಶ್ರಾವಕನೇ ಮುಂದೆ ಹೋಗಿ ಸ್ವರ್ಗಾದಿ ಸುಖಗಳನ್ನು ಪಡ್ಕೊಂಡು ಅಲ್ಲಿಂದ ಬಂದು ಮನುಷ್ಯ ಜನ್ಮದಲ್ಲಿ ಉತ್ತಮ ಕುಲದಲ್ಲಿ ಹುಟ್ಟಿ ವ್ರತ ನಿಯಮ ಸಂಯಮ ತ್ಯಾಗ ತಪಸ್ಸೆಯನ್ನು ಮಾಡಿ ಮತ್ತೆ ಸ್ವರ್ಗಾದಿ ಸುಖ ಪಡ್ಕೊಂಡು ಬಂದು ತೀರ್ಥಂಕರರ ಸಾನ್ನಿಧ್ಯದಲ್ಲಿ ಜನ್ಮ ತಗೊಂಡು ಮೋಕ್ಷಕ್ಕೆ ಹೋಗುವಂಥ ಒಂದು ಅವಸರ ಪಡ್ಕೊತಾರೆ ವ್ರತ ನಿಯಮ ಪಾಲನೆ ಮಾಡುವಂಥವ್ರು. ಉದಾಹರಣೆ ರೂಪದಲ್ಲಿ ನಿನ್ನೆ 5 ದಿವಸ ತನಕ ಯಾರು ಕತೆ ಕೇಳ್ತಿದ್ರಿ? ಎಲ್ಲರಿಗೂ ಮೊಬೈಲ್ ಸಹಿತ ಬರ್ತಾ ಇರ್ತದೆ, ನೀವು ಇಲ್ಲೂ ಕೇಳ್ಕೊಂಡು ಹೋಗಿರ್ತೀರಿ. ಮಾವಿನ ಹಣ್ಣು ಎಲ್ಲ ಪ್ರಸಾರ ಮಾಡಿಬಿಡ್ತಾರೆ. ಎಲ್ಲರೂ ಹೇಳ್ತಾರೆ ಬಂದು ಮಹಾರಾಜರು ನಾವು ನಿಮ್ಮ ಕತೆ ಕೇಳಿದೀವಿ, ಭಾಗ ಮಾಡಾಕಿರೋದು 1 2 3 4 5 5ನೇ ಭಾಗ ತನಕ ಕೇಳಿವಿ. 6ನೇ ಭಾಗ ಯಾವಾಗ ಆಗೋದು? ಇವತ್ತೈದು. ನಿನ್ನೆ ಮುಗಿದು ಹೋಗಿದೆ ಕತೆ. ಆದರೆ ನಮ್ಮ ಕತೆ ಮುಗಿದಿಲ್ಲ ಇನ್ನು. ಮೈನಾಸುಂದರಿ ಶ್ರೀಪಾದರಾಜನ ಕತೆ ಮುಗೀತು. ಅವರು ಮೋಕ್ಷ ಸ್ವರ್ಗಾದಿ ಸುಖವನ್ನು ಪಡ್ಕೊಂಡ್ರು. ಮೈನಾಸುಂದರಿ ಆರಿಕಾ ದೀಕ್ಷೆ ತಗೊಂಡು ಉತ್ಕೃಷ್ಟವಾದಂಥ ತ್ಯಾಗ ತಪಸ್ಸೆ ಮಾಡಿ ಸಲ್ಲೇಖನ ವ್ರತಪೂರ್ವಕವಾಗಿ ಮರಣ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗಿ ಸ್ತ್ರೀ ಪರ್ಯಾಯವನ್ನು ಛೇದ ಮಾಡಿ ಇಂದ್ರಾಗೆ. ಹೆಂಗೆ ಸೀತನ ಜೀವ 16ನೇ ಸ್ವರ್ಗದಲ್ಲಿ ಹೋಗಿ ಸೀತೇಂದ್ರನಾಗಿ ಹುಟ್ಟಿದ್ದಾನೆ, ಅಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದಾನೆ. ಈಗ ಸೀತೇಂದ್ರ 22,000 ರೂಪಮ ಆಯುಷ್ಯ ಐತೆ ಅದಕ್ಕೆ. 22,000, 1 ಸಾಗರ ಅಲ್ಲ, 22,000 ರೂಪಾಯಿ ತನಕ ಆಯುಷ್ಯನ್ನು ಅಲ್ಲಿ ಸ್ವರ್ಗದಲ್ಲಿ ಸುಖವನ್ನು ಭೋಗಿಸಿ ಆಮೇಲೆ ಬಂದು ಮನುಷ್ಯನಾಗಿ ಹುಟ್ಟವ ಇಂದ್ರಾಗಿದ್ದಾನೆ ಅವನಿಗೆ ಸೀತನ ಆತ್ಮ. ಇದು ಹಾಗೆ ಮೈನಾಸುಂದರಿನೂ ಕೂಡ ಉತ್ಕೃಷ್ಟ ತ್ಯಾಗ ತಪಸ್ಸೆ ಮಾಡಿ ಸ್ವರ್ಗದಲ್ಲಿ ಹೋಗಿ ಇಂದ್ರಾಗಿದ್ದಾಳೆ. ನಾವು ಕೂಡ ಏನಾದರೂ ಸ್ವರ್ಗಾದಿ ಸುಖ ಪಡ್ಕೋಬೇಕು, ಸ್ತ್ರೀಲಿಂಗ ಛೇದ ಮಾಡ್ಕೋಬೇಕು, ಪುರುಷ ಪರ್ಯಾಯ ಪಡ್ಕೋಬೇಕು ಅಂತಂದರೆ ಒಂದೇ ದಾರಿ. ಯಾವುದು? ವ್ರತ ನಿಯಮ. ವ್ರತ ತಗೋಬೇಕು. ಕಲ್ಯಾಣ ಮಾಡ್ಕೋಬೇಕಂತ ಅಂದರೆ ಹಾಗೆ ಇದ್ರೆ ನಮ್ಮದು ಕಲ್ಯಾಣ ಆಗಂಗಿಲ್ಲ. ಏನಾದರೂ ಪುರುಷಾರ್ಥ ಮಾಡಿದ್ರೆ ಮಾತ್ರ ವ್ರತ ನಿಯಮ ಪಾಲನೆ ಮಾಡಬೇಕು. ಕೈಲಾಗಲ್ಲ ಅಂತ ಕೈ ಕಟ್ಟಿ ಕುಂತ್ಕೊಂಡ್ರೆ, ರೊಟ್ಟಿ ಅಡುಗೆ ಮಾಡೋದು ಬೇಡ ನನಗೆ ಆಗಲ್ಲ ಅಂತ ಕುತ್ಕೊಂಡ್ರೆ ಊಟಕ್ಕೆ ಬರ್ತೈತೆ. ಇದು ಹಾಗೆ ನಮಗಾಗಲ್ಲ ಪಂಚಮ ಕಾಲ ಅಂತ ಜಪ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಜೀವನ ಕಲ್ಯಾಣ ಆಗಿಲ್ಲ. ಮತ್ತಿಲ್ಲೇ ಹುಟ್ಟೋದು ಸಾಯೋದು ನಡೆದಿದೆ. ಈಗ ಮನುಷ್ಯಗತಿ ಆದರೂ ಸಿಕ್ಕಿದೆ, ಮುಂದೆ ಏನು ಸಿಗೋದು ಯಾರಿಗೆ ಗೊತ್ತು. ಏನೋ ವ್ರತ ನಿಯಮ ಪಾಲನೆ ಮಾಡಿಲ್ಲ ಅಂತಂದರೆ, ಸಮ್ಯಕ್ ದರ್ಶನ ನಾವು ಗ್ರಹಣ ಮಾಡಿಲ್ಲ ಅಂತಂದರೆ, ಈ ಜೀವನಿಗೆ ರತ್ನಕರ್ಣ ಶ್ರಾವಕಾಚಾರ್ಯರು ಹೇಳಿದ್ದಾರೆ 8 ಪ್ರಕಾರದ ದುರ್ಗತಿ ಹೋಗುತ್ತಂತೆ ಜೀವ. 8 ಪ್ರಕಾರ. ಅದು ಯಾವುದು ಅಂತಂದರೆ, ಮೊದಲನೇ ನರಕ. ಒಂದು ನರಕ, ಮತ್ತೊಂದು ತಿರಿಯಂಚ, ಮತ್ತೊಂದು ದರಿದ್ರ ಕುಲ, ಮತ್ತೊಂದು ನಿಗೋಧ, ಮತ್ತೊಂದು ಸ್ತ್ರೀ ಪರ್ಯಾಯ, ಮತ್ತೊಂದು ದೇವದುರ್ಗತಿ, ಮತ್ತೊಂದು ನೀಚ ಕುಲದಲ್ಲಿ ಹೋಗಿ ಜನ್ಮ ತಗೊಳ್ಳುವಂಥ ಒಂದು ಅವಸರ ಮಿಥ್ಯಾತ್ವಿ ಜೀವಿಗಳಿಗೆ ಸಿಗ್ತದೆ. ಅದಕ್ಕಾಗಿ ಮಿಥ್ಯಾತ್ವ ಅಂತಕ್ಕಂಥದ್ದು ಶಾಸ್ತ್ರದಾಗ ಹೇಳಿದರೆ ಸಮಂತ ಭದ್ರ ಇತ್ಯಾದಿ ಆಚಾರ್ಯರು ವಿಷ ಕುಡಿದ್ರು ಒಂದು ಭಾವದಲ್ಲಿ ಸಾಯ್ತಾನಂತೆ, ಮುಂದೆ ಹೋಗಿ ಕಲ್ಯಾಣ ಆಗ್ಬೋದು. ಒಂದು ವಿಷ ಕುಡಿದ್ರೆ ಕರೆ ಮಿಥ್ಯಾತ್ ರೂಪಿ ವಿಷವನ್ನೇ ಆತ್ಮ ಕುಡಿತು ಅಂತಂದರೆ ಜನ್ಮ ಜನ್ಮಾಂತರದಲ್ಲಿ ಅದಕ್ಕೆ ಬಹಳ ದುಃಖ ಕೊಡ್ತದಂತೆ. ಅದಕ್ಕಾಗಿ ಪ್ರಯತ್ನಪಟ್ಟು ಜೀವಾತ್ಮ ಪವ್ಯಾತ್ಮ ಮಿಥ್ಯಾತ್ವವನ್ನು ತ್ಯಾಗ ಮಾಡಿ ವ್ರತ ನಿಯಮ ಪಾಲನೆ ಮಾಡಬೇಕಂತೆ. ಮಿಥ್ಯಾತ್ವ ತ್ಯಾಗ ಮಾಡಬೇಕು. ಮಿಥ್ಯ ಕಲ್ಪನೆಗಳು, ಮೂಢನಂಬಿಕೆಗಳು ಭಾಳ ಇರ್ತವೆ. ಭಾರತದಾಗೇನು ಕಮ್ಮಿ ಇಲ್ಲ, ಮೂಢನಂಬಿಕೆಗಳು ಭಾಳಷ್ಟು ಇರ್ತಾವೆ.
ಯಾರು ಒಬ್ಬರು ಮಾಡಿದ್ರು ಅದನ್ನೇ ಮಾಡಕ್ಕೆ ಹೋಗೋದು. ಈ ಕುರಿ ಇರ್ತಾವಲ್ಲ, ಕುರಿಗಳು ಒಂದು ಹೋಯ್ತು ಅಂತಂದ್ರೆ ಅದೇ ರಸ್ತೆಗೆ 100 ಕುರಿ ಹೋಗ್ತಾ ಇರ್ತಾವಿಲ್ಲ, ಬೇರೆ ಕಡೆ ಹೋಗಂಗಿಲ್ಲ, ಹೊಡೆದ್ರೂ ಹೋಗಂಗಿಲ್ಲ. ಅವು ಹೋಗಿ ನಾವು ಹೋಗೋರೆ ಅಲ್ಲಿ ಹೋಗಿ ಗಾಡಿ ಬಂದರೂ ಕೂಡ ಗಾಡಿ ಆಕ್ಸಿಡೆಂಟ್ ಆಗಿ ಸಾಯ್ತಾವೆ ಬಿಟ್ಟರೆ ಹೋಗೋದು ಬಿಡಂಗಿಲ್ಲ. ಒಂದು ಕುರಿ ಹೋಯ್ತು ಅಂದ್ರೆ ಅದೇ ರಸ್ತೆ ಹೋಗ್ತದೆ. ಅದಕ್ಕೆ ಬೇಡಿ ಚಾಲ ಅಂತ ಶಾಸ್ತ್ರಗಳಿದ್ದಾರೆ. ನಾವು ಹಾಗೆ ಎಲ್ಲರೂ ಹೋಗ್ತಾರೆ, ಎಲ್ಲರೂ ಮಾಡ್ತಾರೆ ಅಂತ ನಾವು ಹೋಗ್ತಾ ಇದ್ರೆ ಅದು ಸರಿನೋ ತಪ್ಪೋ ತಿಳ್ಕೊಳ್ಳುವಂಥ ಶಕ್ತಿ ಮಾನವ ಜನ್ಮದಲ್ಲಿ ಬರ್ತದೆ. ಆ ಮಿಥ್ಯಾತ್ವ ಅಂತಕ್ಕಂಥದ್ದು ನಮ್ಮದು. ಈಗೇನೋ ಅವ್ರು ಹೋಗ್ತಾರಂತ ಅವ್ರಿಗೆ ನೋಡಿ ಅವ್ರನ್ನ ಕೇಳಿ ಅವರ ಮಾಡ್ದಂಗೆ ಕ್ರಿಯೆ ಮಾಡಿ ಮಿಥ್ಯಾತ್ವ ಮಾಡ್ಕೊಂಡು ಜೀವನ ನಡೆಸ್ಬೋದು. ಕರೆ ಮುಂದಿನ ಜನ್ಮ ನಮ್ಮನ್ನು ಎತ್ತೋರು ಅವ್ರು ಬರಂಗಿಲ್ಲ ಯಾರು. ಅದಕ್ಕಾಗಿ ಮಿಥ್ಯೆ ಯಾವುದು ಸತ್ಯ ಯಾವುದು ಅಂತ ತಿಳ್ಕೊಳ್ಳುವಂಥ ಶಕ್ತಿ ಮಾನವ ಜನ್ಮದಲ್ಲಿದೆ. ಅದಕ್ಕಾಗಿ ಮೂಢನಂಬಿಕೆಗಳಿಂದ ದೂರಿರಬೇಕು. ಮೂಢನಂಬಿಕೆ ಹೆಂಗೆ ಮಾಡೋದು? ಒಂದು ಉದಾಹರಣೆ ಹೇಳ್ರಿ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಹೇಳ್ತೀನಿ, ಕೇಳ್ತೀರಿ? ಬೇಡ ಹೇಳೇ ಬ್ಯಾಡ್ ಬಿಡ್ರಿ, ಮತ್ತೆ ಹೇಳೋಣ ಬಿಡು. ಮೂಢನಂಬಿಕೆ ಹೇಳಿ, ಎಲ್ಲ ಮಾರೋದು ಹೇಳ್ತಾರೆ ತಗೊಳ್ಬೇಡ, ನಾನು ಹೇಳ್ತೀನಿ. ಮೂಢನಂಬಿಕೆ ಅಂತಂದ್ರೆ ಉದಾಹರಣೆ, ಈಗೆಲ್ಲ ನಾವು ನೋಡ್ತೀವಿ ಬಿಹಾರದಾಗ ಎಲ್ಲ ಕಡೆ ಸಿಗ್ತದೆ. ಹಿಂಗೆ ಕೆಲವರು ಆಲದ ಮರಕ್ಕೆ ಏನು ದಾರ ಕಟ್ತಾರೆ. ಆಲದ ಮರ, ಬಸರಿ ಮರ ಏನು ಕಟ್ತಾರಪ್ಪ? ಕಟ್ತಿರಲ್ಲ? ಯಾವ ಮರ ಕಟ್ತೀರಿ? ಆಲದ ಮರ ಕಟ್ತೀರ? ಎಲ್ಲ ಹೆಂಗಸರು ಹೋಗ್ತಾರೆ, ಕಟ್ತಾರೆ. ಒಂದು ಸರಿ ಏನಾಯ್ತು, ಉದಾಹರಣೆ ಕೊಡ್ತೀನಿ ಕೇಳ್ರಿ. ಉದಾಹರಣೆ ಕೊಡ್ತಾ ಇದ್ದೀನಿ. ಮಹಿಳಾ ಮಂಡಳ ಗ್ರೂಪ್ ಇತ್ತು, ನಿನ್ನೆ ನಾಟಕ ಮಾಡಿದ್ರಲ್ಲ, ಭಾಳ ಚಂದ ಮಾಡಿ ನಾಟಕ ಎಲ್ಲ ನಗಾಡ್ತಿದ್ರು. ಒಂದು ಊರಾಗ ಒಂದು ಮಹಿಳಾ ಮಂಡಳ ಗ್ರೂಪ್ ಇತ್ತು, ಕೇಳ್ತಿದ್ರಿ? ಆ ಮಹಿಳಾ ಮಂಡಳ ಗ್ರೂಪು ಅಮಾವಾಸ್ಯೆಗೆ ಅಥವಾ ಯಾವುದೋ ಒಂದು ತಿಥಿಯಲ್ಲಿ ಹೋಗ್ತಿದ್ರು. ಹಿಂಗೆ ಆಲದ ಮರಕ್ಕೆ ಹೋಗ್ತಿದ್ರು. ಒಂದು ಕುಂಬಾರನ ಮನೆಯ ಅಂಗಣದಲ್ಲಿ ಹೋಗ್ಬೇಕಾಗ್ತಿತ್ತು. ಹೋಗುವಾಗ ಒಂದು ಕತ್ತೆ ಏನು ಮಾಡ್ತಿತ್ತು, ರಸ್ತೆಯಲ್ಲಿ ನಿಂತ್ಕೊಂಡಿತ್ತು. ರಸ್ತೆಯಲ್ಲಿ ನಿಂತ್ಕೊಂಡಾಗ ದಾರಿನೇ ಬಿಟ್ಟಿಲ್ಲ. ಮುಂದೆ ಯಾರು ಇರ್ತಾರೆ? ಯಾರ್ದಾರು ಮಂಡಲ ಐತಪ್ಪ, ಅವ್ರ ಮುಂದೆ ಯಾರು ಇರ್ತಾರೆ? ಹೆಡ್ ಅಂದರೆ ಮಹಿಳಾ ಮಂಡಲ ಅಧ್ಯಕ್ಷ. ನಾನು ಮುಂದಿರ್ಬೇಕು, ಹೋಗ್ತಾ ಇರ್ತಾರೆ. ಆ ಅಧ್ಯಕ್ಷ ಹೋಗ್ತಾ ಇದ್ಲು. ಏನು ಮಾಡಲು? ಕತ್ತೆ ರಸ್ತೆ ಬಿಟ್ಟಿಲ್ಲ. ಹಾಗೆ ಹಿಂಗೆ ಮುಂದೇನೋ ಹಿಂದೆ ಬಂದವ್ರಿಗೆ ತ್ರಾಸ ಕೊಟ್ಟತು ಅಂಥೇಳಿ ಏನು ಮಾಡಲು? ಅಂಥೇಳಿ ಕತ್ತಿಗೊಂದು ಹೊಡೆದ್ಲು. ಆದರೂ ಒಳಗಾಡಿಲ್ಲ. ಅದಕ್ಕೆ 2 ರೊಣೆ ಇರ್ತಾವಲ್ಲ, ಅದರಲ್ಲಿ ಮೈಯಲ್ಲಿ ರೋಮ ಕಿತ್ತು ನಂತರ ಸ್ವಲ್ಪ ಸರ್ಕೊಂತು. ಹಿಂದಿನವ್ರು ಏನು ಮಾಡಿದ್ರು ಗೊತ್ತಾ? ಮಹಿಳಾ ಮಂಡಳದವರು ಇದು ಏನೋ ಧರ್ಮ ಐತೆ ಅಂತ ತಿಳ್ಕೊಂಡು ಇವರು 2 ಕಿತ್ಕೊಂತ ಬಂದರು. ಭಾಳ ಜನ ಇದ್ರು ಅವರು. ಕತ್ತೇದು ಕೇಸಲಂಚೆ ಆಯ್ತು. ಪೂರಾ ರೋಮ್ ಖಾಲಿ ಆದ ನೋಡ್ರಿ. ಅದು ಒಂದೊಂದೇ ಹೆಜ್ಜೆ ಸರ್ಕೊಂತ ಬಂತು, ಇವ್ರು ಕಿತ್ಕೊಂತ ಬಂದರು. ಅವಾಗೆಲ್ಲ ಮಹಿಳಾ ಮಂಡಳ ಕಿತ್ಕೊಂತ ಬಂದರು. ಮಹಿಳಾ ಮಂಡಳ ಅದು ವ್ಯವಸ್ಥಿತ ಇಟ್ಕೊಂಡ್ರು ಬ್ಯಾಗ. ಏನೋ ಏನೋ ಧರ್ಮ ಐತೆ ಅಂತ ಹಿಂಗಿರ್ತು ನೋಡಿ ಮಾಡೋದು. ಆವಾಗ ಏನಾಯಿತು, ಆ ಪೂಜಾ ಸತ್ಕಾರ ಎಲ್ಲ ಮಾಡಿ ಮನೆಗೆ ಬಂದು ತಮ್ಮ ವ್ಯವಸ್ಥೆಯಲ್ಲಿ ಇಟ್ಟರು. ಅದನ್ನ ಒಬ್ಬ ಮಹಿಳೆ ಏನು ಮಾಡಿರ್ಲು, ಒಂದಿಷ್ಟು ರೋಮ ಇದ್ದು ಅದನ್ನ ಏನಂತ ಡ್ರೈನಿಂಗ್ ಟೇಬಲ್ ಮೇಲೆ ಇಟ್ಟಿಲ್ಲ. ಡ್ರೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದು. ಗಂಡು ಬಂದ, ಇಲ್ಲ ಹೋಗಿದ್ದವ ಬಂದ, ಇದೇನಿಲ್ಲ ರೋಮ ಇದಾವಲ್ಲ ಇಲ್ಲಿ, ಇದೇ ಆಗ್ತಾನಿದೆ ಕೂದಲು ಏನಿದೆ ಅಂತ ಕೇಳ್ತ. ಅದು ಕತ್ತೆ ರೋಮ ತಗೊಳ್ರಿ ಅಂತ ಹೇಳ್ತಾರೆ. ಇದೇ ಆಗ್ತಾನಿದೆ. ಅದು ನನಗಷ್ಟೆಲ್ಲ ಗೊತ್ತಿಲ್ಲ. ಮಹಿಳಾ ಮಂಡಳ ಅಧ್ಯಕ್ಷ ತಗೊಂಡ್ರು, ನಾನು ತಗೊಂಡೆ. ಹುಚ್ಚಿದೇನೇನ ಕೇಳೋದು ಯಾಕೆ ತಗೊಂಡ್ರು? ಹಂಗೆ ಪಕ್ಕದ ಮನೆಗೆ ಕೇಳೋದು, ಏನು ನಿನಗೇನು ಗೊತ್ತೈತೇನು ಯಾಕೆ ತಗೊಂಡ್ರು ಅಂತೇಳಿ. ಅದು ನನಗೆ ಗೊತ್ತಿಲ್ಲ ನೋಡಕ್ಕ ಅಂತ. ಹಾಗೆ ಕೇಳ್ತಾ ಅಧ್ಯಕ್ಷರ ಹತ್ರ ಹೋಯ್ತು.
ಅಧ್ಯಕ್ಷರನ್ನು ಕೇಳಿದ್ರು, ಇದೇನು ಏನು ಶಾಸ್ತ್ರ ಎಲ್ಲಿಡಬೇಕು ಏನು ನಮ್ಗೆ ಗೊತ್ತಿಲ್ಲ, ಮನೇಲೆಲ್ಲ ಕೇಳ್ತಾ ಇದ್ದಾರೆ ಗಂಡಸರು, ಅದೇನ್ರಿ ಯಾಕೆ ತಂದ್ರಿ ಅಂತ ಕೇಳ್ತಾರೆ. ಏನದು ಅಂತ ವಿಮರ್ಶೆ ಮಾಡಿದ್ರು. ಆ ಕತ್ತೆ ರೋಮ, ಕತ್ತೆ ರೋಣೆ, ನಾನು ಕತ್ತೆ ಸರಿಸ್ಲಿಕ್ಕಾಗಿ ಕಿತ್ತು ಒಗ್ದಿದ್ದೆ, ಅದನ್ನ ನೀವೆಲ್ಲ ಕಿತ್ಕೊಂಡ್ಬಿಟ್ರಿ. ಅವ್ರು ಹಿಂಗೆ ಅಂದ್ಬಿಟ್ಲು. ಅಯ್ಯೋ ಭಗವಾನ್, ಇದು ನೋಡ್ರಿ ಮೂಢನಂಬಿಕೆ. ಒಬ್ಬರು ಮಾಡ್ತಾರಂತೇಳಿ ಎಲ್ಲರೂ ಮಾಡಕ್ಕೆ ಹೋಗಿ ಕತ್ತೆ ಕೇಸರು ಹಂಚಾಗಿತ್ತು. ನಾವೇನು ಕಮ್ಮಿ ಇಲ್ಲ, ಎಲ್ಲರೂ ಮಾಡ್ತಾರಂತೆ. ಬಂಗಾರ ಕೊಟ್ಟು ಬಂಗಾರದಂಗೆ ಇರಿ ಅಂಥೇಳಿ ಆ ಬನ್ನಿ ಗಿಡದ ಎಲೆ ಎಲ್ಲ ಕಿತ್ತು ಕಡ್ದೆ ಹೋಗಿತಾರೆ ಕೆಲವರು. ಏನೂ ಹೆಂಗಿಲ್ಲ ಪಾಪ, ಅದಕ್ಕೆ ನೆರಳು ಈಗ ಬಿಸಿಲಾಗಿರ್ಬೇಕು ಅದನ್ನು. ಇದು ಮೂಢನಂಬಿಕೆ. ಎಷ್ಟಿದಾವೆ ನಮಗೆ ಗೊತ್ತಿಲ್ಲ, ಎಷ್ಟಿದಾವೆ. ಕೆಲವರು ಕಲ್ಲಿನ ರಾಶಿ ಹಾಕ್ತಾ ಹೋಗ್ತಾರೆ ದೇವರು ಅಂಥೇಳಿ, ಗುಂಡು ಕಲ್ಲನ್ನು. ಜೈನ ಧರ್ಮದಲ್ಲಿ ಭಗವಂತನ ರೂಪದಿಂದ ಕೆತ್ತಿಟ್ಟರು ಕೂಡ ಪೂಜೆ ಆಗಂಗಿಲ್ಲ. ಅದಕ್ಕೆ ಸರಿಯಾಗಿ ದೋಷರಹಿತವಾದಂಥ ಮೂರ್ತಿಯನ್ನು ತಂದು ಪಂಚಕಲ್ಯಾಣದಲ್ಲಿ ಸಂಸ್ಕಾರ ಹಾಕಿ, ಸೂರ್ಯ ಮಂತ್ರವನ್ನು ಹಾಕಿ, ಬೀಜಾಕ್ಷರದಿಂದ ಅದನ್ನು ಸಂಸ್ಕಾರ ಮಾಡಿ ಭಗವಂತನಾಗಿ ಮಾಡಲಾಗುತ್ತೆ. 5 ದಿವಸ ಪಂಚಕಲ್ಯಾಣ ಇಟ್ಟು ಪೂಜೆ ಮಾಡಲಾಗುತ್ತೆ ಭಗವಂತರನ್ನ. ಆಮೇಲೆ ಭಗವಂತರನ್ನ ಶುದ್ಧ ವೇದಿ ಮೇಲೆ ಇಟ್ಟು ಉಂಚಾಸನಲ್ಲಿ ಇಟ್ಟು ಭಗವಂತನ ಪೂಜಾ ಅಭಿಷೇಕ ಶುರುವಾಗುತ್ತೆ. ಇಷ್ಟೊಂದು ಪವಿತ್ರ ಆದ ಮೇಲೆ ಮಾತ್ರ ಪೂಜೆ ಶುರುವಾಗುತ್ತೆ. ಹಂಗೆಲ್ಲ ಗುಂಡು ಕಲ್ಲೆಲ್ಲ ಪೂಜಾ ಮಾಡ್ಕೊತ ಹೋದ್ರೆ ಇದು ಮೂಢನಂಬಿಕೆ ಅಂತ ಹೇಳ್ತಾರೆ. ಈ ಮೂಢನಂಬಿಕೆಗಳನ್ನು ಮೊದಲು ತ್ಯಾಗ ಮಾಡಬೇಕು. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೆ ಜಿನೇಶ್ವರ. ಮತ್ತೆಲ್ಲೂ ನಾನು ಶರಣಾಗಂಗಿಲ್ಲ. ತ್ವಮೇವ ಶರಣಂ ಮಮ, ನಿನಗೇ ನಾನು ಶರಣಾಗ್ತೀನಿ ಭಗವಾನ್. ಅದಕ್ಕಾಗಿ ನನ್ನನ್ನು ರಕ್ಷಣೆ ಮಾಡಿ. ಜಿನೇಂದ್ರ ಭಗವಂತರನ್ನು ಯಾರು ನೆನೆಸ್ತಾರೆ, ಜಿನೇಂದ್ರ ಭಗವಂತರನ್ನು ಯಾರು ಕೊಂಡಾಡ್ತಾರೆ, ಅವರ ಜೀವನ ಉಂಚ ಮಟ್ಟದಲ್ಲಿ ಹೋಗ್ತಾ ಇರ್ತದೆ, ಎತ್ತರದಲ್ಲಿ ಹೋಗ್ತಾ ಇರ್ತದೆ. ಅವ್ರು ಯಾವಾಗಲೂ ಸಂಸಾರ ಇದ್ದರೂ ಕೂಡ ಸುಖಿಯಾಗಿರ್ತಾರೆ. ಒಂದು ಉದಾಹರಣೆ ರೂಪದಲ್ಲಿ ಚಿಕ್ಕದೊಂದು ಕಥೆ ಹೇಳ್ಕೊಂಡು ಕೇಳಿ. ಹೇಳಬೇಡ, ಮಾತಾಡ್ತಾ ಇದ್ದಾರೆ ಎಲ್ಲರೂ. ಈಗ ಚಹಾ ಕುಡಿದು ಬಂದೇರೆ, ನಿದ್ರೆ ಬಂತೀವಿ. ಅದಕ್ಕೆ ಈ ಕಥೆ ಹೇಳೋದು ಚಲೋ. ಒಬ್ಬ ಸಾಹುಕಾರಿದ್ದ, ನಿಮ್ಮಂಗೆ ಗಂಡಸರು ಕೇಳಿದ್ರೆ ಗಂಡಸರಿಗೆ ಐತಿದ್ವಿ, ಹೆಂಗಸರ್ದಾಯ್ತು. ಈಗ ಇದು ಗಂಡಸರ್ದೈತಿ. ಒಬ್ಬ ಸಾಹುಕಾರಿದ್ದ, ದಿನ ಮಂದಿರದ ಕಟ್ಟೆಲು ಕುತ್ಕೊಳ್ತಿದ್ದ. ಕರೆ ಮಂದಿರ ದರ್ಶನ ಮಾಡ್ತಿದ್ಲ. ಎಲ್ಲ ಬರ್ತಿದ್ರು, ಪುಟಾಣಿ ಮಕ್ಕಳು, ಹೆಂಗಸರು, ಗಂಡಸರೆಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಿದ್ರು. ಅವ ಮಂದಿರದ ಕಟ್ಟೆ ಮೇಲೆ ಕುತ್ಕೊಂಡು ಎಲೆ ಅಡಿಕೆ ತಿನ್ನೋದು, ಬಾರ್ ಹೊರಗೋಗಿ ಉಗುಳು ಬರೋದು, ಅಲ್ಲೇ ಕುತ್ಕೊಳ್ಳೋದು. ಯಾರು ಬಂದರೂ ಹೋದ್ರು ನೋಡ್ತಾ ಕುತ್ಕೊಳ್ಳೋದು. ಯಾರು ಮಾಡ್ತಿಲ್ಲ ಲಕ್ಷ ಕೊಟ್ಟು ಕೇಳ್ರೆ, ಭಾಳ ಚೆನ್ನಾಗೈತಿ ಉದಾಹರಣೆ ಇದೆ. ಒಂದು ದಿವಸ ಏನಾಯಿತು, ಅವ ಮುನಿಗಳು ಬಂದರೆ, ಮುನಿಯರು ಯಾರು ಮಹಾರಾಜರೆಲ್ಲ ಬಂದರೆ ಏನು ಮಾಡ್ತಿದ್ರು, ತಪ್ಪಿಸ್ಕೊತಿದ್ದ. ಅವ್ರು ದರ್ಶನಕ್ಕೆ ಹೋಗುತ್ತಿಲ್ಲ, ಯಾಕಂದ್ರೆ ನೀನು ಕೊಟ್ಬಿಟ್ಟವ್ರು. ಮತ್ತೆ ಒಂದು ದಿವಸ ಅಕಸ್ಮಾತ್ ಅವರು ಮಂದಿರ ಕಟ್ಟೆಯಲ್ಲಿ ಕುತ್ಕೊಂಡಿದ್ರು. ಒಬ್ಬ ಹಿಂಗೆ ಆಚಾರ್ಯ ಕುಲರತ್ನ ಭೂಷಣಿಗರು ಹಿಂಗೆ ಒಬ್ಬರು ಮುನಿಗಳು ಬಂದುಬಿಟ್ರು. ಅವ್ರು ಬಂದರು ಅಂದರೆ ಅವ್ರನ್ನ ಜುಟ್ಟಿ ಹಿಡಿದು ಕಾಲು ಕೆಳಗೆ ಕೆಡಗಿಸ್ತಾರೆ. ಅವ್ರು ಅಜ್ಜ ಬಾ ಅಲ್ಲಿ ದರ್ಶನ ಮಾಡು, ಆರಾಮಿದ್ದೀರಿ ಅಂತ ಹೇಳಿ ಹೊಡೆದು ಅವ್ರನ್ನ ತಮ್ಮನಾಗಿ ಮಾಡ್ಕೊಬಿಡ್ತಾರೆ. ಹಾಗೆ ಒಬ್ಬರು ಮುನಿಗಳು ಬಂದರು. ಅಜ್ಜ ಆ ಶೇಷ್ ಸಾಹುಕಾರ ಸಿಕ್ಕಿ ಬಿದ್ದುಬಿಟ್ಟ. ಮಹಾರಾಜರ ಕಾಲಿಗೆ ಬೆಳಿಬೇಕಾಗಿತ್ತು. ಎಲ್ಲರೂ ಹುಯಿ ಅಂತೆ ಜೈ ಜೈ ಗುರುದೇವ್ ಅಂದರು. ಅವನ ಕಾಲಿಗೆ ಬೆಳಿಬೇಕಾಗಿತ್ತು. ಬಂದು ಕಾಲಿಗೆ ಬಿದ್ದ. ಪ್ರವಚನ ಶುರುವಾಯಿತು. ಹಾಗೆ ಅವ್ರು ಹೋಗೋರಿದ್ರು ಮುಂದೆ. ಪ್ರವಚನ ಶುರುವಾಯಿತು. ಪ್ರವಚನ ಹೇಳ್ತಾ ರಥ ನಿಯಮದ ಬಗ್ಗೆ ಹೇಳಿದ್ರು, ಸ್ವಲ್ಪ ರಾತ್ರಿ ಭೋಜನ ಬಗ್ಗೆ ಎಲ್ಲರೂ ನಿಯಮ ತೊಗೊಳಕ್ಕೆ ಹೇಳಿದ್ರು. ಮಹಾರಾಜರು 7 ಟೈಮಿನಲ್ಲಿ ಆ ಶೇಷ್ ಸಾಹುಕಾರನಿಗೆ ಕೂಡ ಭಾವ ಆಯಿತು. ಎಲ್ಲರೂ ತಗೊಂತಾರೆ, ನಾವು ಊರಿನ ಸಾಹುಕಾರ ಶೇಠ, ನಾನೇ ನಿಯಮ ಇಲ್ಲ ಅಂದ್ರೆ ಯಾರು ಏನಂದರು ಅಂಥೇಳಿ ಮಹಾರಾಜರು ನನಗೊಂದು ನಿಯಮ ಕೊಡ್ರಿ.
ಸ್ವಲ್ಪ ಕುತ್ಕೊಳ್ಳಿ 5 ನಿಮಿಷ. ನಾವು ಈ ಊರಿನ ಗೌಡ್ರ ಇದ್ದೀನಿ ರೀ. ಹೌದಾ? ಕುತ್ಕೋ ಅಂತೇಳಿ ಮಹಾರಾಜರು ಕುತ್ಕೊಂಡ್ರೆ ಒಂದು 5 ನಿಮಿಷ. ಏನು ಬೇಕು ನಿಯಮ ಹೇಳ್ರಿ, ನಾನು ಹೋಗೋ ಇನ್ನು ಮುಂದೆ. ಏನು ಬೇಡ ಮಹಾರಾಜ್ರೆ, ಒಂದು ಶಂಕ ಐತೆ ನಮ್ಮದು. ಏನು ಶಂಕ? ಪಕ್ಕದ ಊರಿನವ್ರು ಭಾಳ ತ್ರಾಸ ಕೊಡ್ತಿದ್ದಾರೆ ನನಗೆ. ಅವರಿಗೆ ಕೇಸ್ ಕೊಟ್ಟು ಗೆಲ್ಲಬೇಕು ಅಂತ ಇದ್ದೀನಿ. ಗೆಲ್ತೀನಿ ಇಲ್ಲ ಹೇಳ್ರಿ ನಾನು. ಅದನ್ನೊಂದು ಹೇಳಿಬಿಡ್ರಿ, ಮತ್ತು ಆಮೇಲೆ ನಿಯಮ ಏನು ಕೊಟ್ಟರು ಪಾಲನೆ ಮಾಡ್ತೀನಿ ನಾನು. ನಿಮಗೆಲ್ಲ ಗೊತ್ತೈತಿ, ನಂಗೆ ಗೊತ್ತೈತಿ, ನಿಮಗೆಲ್ಲ ಆಗೋದು ಹೋಗೋದ್ರೆ ಗೊತ್ತಿರ್ತದೆ ನಿಮಗೆ. ಇದೊಂದು ಹೇಳ್ರಿ ಅಂತ ಹೇಳಿದ್ರು. ಆಯ್ತು, ನಾನು ಹೇಳ್ತೀನಿ, ನನಗೆ ಗೊತ್ತಿದೆ. ಕರೆ ನಿನಗೆ ಬೇಜಾರಾಗುತ್ತೆ. ಒಂದು ಕೆಲಸ ಮಾಡು, ನೀನು ನಿಯಮ ಸಹಿತ ತಗೋಬೇಡ. ಇಷ್ಟು ದೊಡ್ಡ ಸೇಠ್ ಸಾಹುಕಾರ ಇದೆ, ಊರಿಗೆ ಗೌಡ್ರ ಇದೆ ಅಂತ ಹೇಳ್ತೀರಿ, ಸ್ವಲ್ಪ ದಾನ ಧರ್ಮ ಮಾಡು ಹೋಗಿ. ಬಡ ಬಗ್ಗರಿಗೆ ಸ್ವಲ್ಪ ಮನೆಯೇ ಕಟ್ಟಿಕೊಡು. ಅಥವಾ ಸಿದ್ಧಚಕ್ರ ವಿಧಾನ ನಡೀತಾ ಇದೆ ಎಲ್ಲಿ? ಹಳೆ ಅಂಗಡಿ ಊರಿನಲ್ಲಿ. ಅನ್ನದಾನ ಎಲ್ಲ ಮಾಡು. ಸ್ವಲ್ಪ ಪಾಠಶಾಲೆ ನಡೀತಾ ಇದೆ, ಬುಕ್ ಪೆನ್ನು ಇತ್ಯಾದಿ ಬುಕ್ಸಕ್ಕೆಲ್ಲ ನಿನ್ನ ಹೆಸರು ಚಾಪ್ಸು. ಪಾಠಶಾಲೆ ಹುಡುಗರಿಗೆ ಪಾಠಶಾಲೆ ಬುಕ್ಸ್ ಕೊಡು, ನೀನು ದಾನ ಮಾಡು ಹೋಗು. 1ನೇ ಭಾಗ 2ನೇ ಭಾಗ ಅವ್ರಿಗೆ ಏನೇನು ಬೇಕು ಆ ಚಾಪ್ಸಿ ನನ್ನ ಹೆಸರಿಂದ ನಾನು ಚಾಪ್ಸ್ ಕೊಟ್ಟಿಂದ ದಾನ ಕೊಡು ಅಂತ ಹೇಳಿದ್ರು. ಮಹಾರಾಜರು ಅಂದರು, ಮಹಾರಾಜರೇ ದಾನ ಕೊಡೋದಿಲ್ರಿ, ನಾನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ರಿ. ಆ ಪಕ್ಕದ ಮನೆ ಭಾಳ ತ್ರಾಸು ಕೊಡ್ತಾ ಇದ್ದಾರೆ, ಅವ್ರಿಗೆ ಕೇಸ್ ಕೊಟ್ಟು ಗೆಲ್ಲಬೇಕು ಅಂತ ಇದ್ದೀನಿ. ಅವರು ನನ್ನ ಜಮೀನನ್ನು, ನಮ್ಮ ಪೂರ್ವರ ಜಮೀನನ್ನು ಹೊಡ್ಕೊಂಡಿರೋರು, ಅವ್ರನ್ನ ಗೆಲ್ತೀನಿ ಇಲ್ಲ ಹೇಳ್ರಿ ಅಂತ. ಅಜ್ಜ ನಿಮ್ಮದು ಎಷ್ಟು ಎಕರೆ ಜಮೀನು ಐತಿ? ಮಹಾರಾಜರೇ ನಮ್ಮ ಜಮೀನು ಭಾಳ ಐತ್ರಿ. ಕೃಷ್ಣಾ ನದಿ ದಂಡಿಗೆ ಎಲ್ಲಿ ತನಕ ನಿಮ್ಮ ಕಣ್ಣು ನಜರ್ ಹೋಗುತ್ತಲ್ಲ ಅಲ್ಲಿ ತನಕ ನನ್ನೆಲ್ಲ ಜಮೀನು ನನ್ನದೇ ಇರುತ್ತೆ. ಹೌದಾ? ಇಷ್ಟೆಲ್ಲ ಸೌಕಾರ ಆಗಿದ್ರಿ, ಏನು ಮಾಡೋದು ಇಟ್ಕೊಂಡು? ಆ ಭದ್ರಗಿರಿ ಗೋಶಾಲೆ ಹೆಸರಿಗೆ 1 ಎಕರೆ ಜಮೀನು ಕೊಡ್ರಿ ಅಂತ ಹೇಳಿದ್ರು. ಇಲ್ಲ ಇಲ್ಲ ಮಹಾರಾಜರೇ, ಈಗ ನನ್ನ ಮಕ್ಕಳು 5-6 ಜನ ಇದ್ದಾರೆ ರೀ, ಅವರಿಗೆಲ್ಲ ಹಂಚಿದ್ರೆ ಇರಿ ಉಳಿಯಂಗಿಲ್ಲ. ಆದರೆ ಪಕ್ಕದ ಊರಿನವರು ನನ್ನ ಪೂರ್ವಜರ ಜಮೀನು ಹೊಡ್ಕೊಂಡು ಕೇಸ್ ಕೊಟ್ಟಿದ್ದಾರೆ, ಅವರಿಗೆ ನಾನು ಕೇಸ್ ಕೊಡ್ಬೇಕಾದ್ರೆ ಗೆಲ್ತೀನೇ ಇಲ್ಲೋ ಹೇಳ್ರಿ. ಆಯ್ತು, ನಾನು ಹೇಳ್ತೀನಿ ನೋಡು, ನೀನು ಗೆಲ್ಲೋದಿರಲಿ ಅಥವಾ ಗೆಲ್ಲದೇ ಇರಲಿ, ನಿನ್ನ ಆಯುಷ್ಯ ಭಾಳ ಕಮ್ಮಿ ಇದೆ. ಈಗ ಸೇಠ್ ಸಾಹುಕಾರ ಎಷ್ಟಿದೆ ಮಹಾರಾಜರು? 16 ಹೇಳ್ರಿ. ಅದು ಬಿಟ್ಟ ನನ್ನ ಆಯುಷ್ಯ ಎಷ್ಟಿದೆ? ಒಂದು 100 ವರ್ಷ ಇಲ್ಲ, ಕೇವಲ 4 ದಿನ ಉಳಿದಿದೆ. ಎಷ್ಟು? 4 ದಿನ ಉಳಿದಿದೆ ನಿಮ್ಗೆ ಸಾಹುಕಾರ, ನಿಮ್ದು ಆಯುಷ್ಯ ಅಂತ ಹೇಳಿದ್ರು. ಹೆಂಗೆ ಗೊತ್ತಾಗುತ್ತೆ ರೀ ಮಹಾರಾಜರು ನಿಮಗೆ? ಶಾಸ್ತ್ರದಾಗ ಹೇಳಿದ್ದಾರೆ. ಎಷ್ಟು ದಿವಸ ಆಯುಷ್ಯ ಇರ್ತದೆ, ಅವರ ಲಕ್ಷಣವನ್ನೆಲ್ಲ ಹೇಳಿದ್ದಾರೆ. ಆ ಲಕ್ಷಣದಿಂದ ನಿಮಗೆ ಕಂಡು ಬರ್ತಾ ಇದೆ, ಇನ್ನು 4 ದಿವಸ ಒಳಗೆ ನಿಮ್ಮದು ಮೃತ್ಯು ಆಗುತ್ತೆ ಅಂತ ಹೇಳಿಬಿಟ್ರು ಮಹಾರಾಜರು. ಅವನಿಗೆ ಯಾಕೆ ಪ್ರಶ್ನೆ ಕೇಳೋದು ಅನಿಸೋಯ್ತು. ಇನ್ನು ಏನು ಮಾಡೋದು, ಯಾರನ್ನ ಗೆಲ್ಲೋದು, ಯಾರನ್ನ ಹೊಡೆಯೋದು, ಯಾರನ್ನ ಬಡಿಯೋದು, ಏನು ಮಾಡೋದು ಗೊತ್ತಾಗಿಲ್ಲ ಅವನಿಗೆ. ಅವಾಗ ಮಹಾರಾಜರೇ, ನೀವು ಹೇಳೋದು ಸತ್ಯ ಐತಿ, ನೀವಂತೂ ಸುಳ್ಳು ಹೇಳಂಗಿಲ್ಲ. ಒಂದು ಕೆಲಸ ಮಾಡ್ರಿ, ನನ್ನ ಮರಣ ಆದರೆ ನಾ ಯಾವ ಸ್ವರ್ಗದವ್ರಿಗೆ ಹುಡ್ತೀನಿ ಹೇಳ್ರಿ. ಇದು ಭಾಳ ಕಠಿಣ ಆಯಿತು ಮಹಾರಾಜರಿಗೆ. ಯಾರು ಮಾಡೋರು ಇದ್ದಾರೆ? ಒಂದಕ್ಕೊಂದು ಪ್ರಶ್ನೆ ಬರೋಕೆ ಹಿಡಿದು ಏನಾಯ್ತು? ನಾ ಯಾವ ಸ್ವರ್ಗದಾಗ ಹುಡ್ತೀನಿ ಹೇಳ್ರಿ. ಆಯಿತು, ನೀನು ಸ್ವರ್ಗದಾಗ ಹುಟ್ಟಲ್ಲ ಅಂತ ಹೇಳಿ ಮತ್ತೆ ಎಲ್ಲಿ? ನಿನಗೆ ದಾನ ಧರ್ಮ ಮಾಡಿಲ್ಲ, ಮುನಿಗಳ ಬಂದ ಚೌಕ ಹಚ್ಚಿಲ್ಲ, ಮುನಿಗಳಿಗೆ ಕೈ ಜೋಡಿಸಿಲ್ಲ, ಪಂಚಕಲ್ಯಾಣ ಪೂಜೆ ಮಾಡಿಸಿಲ್ಲ, ಸಿದ್ಧಚಕ್ರ ಆರಾಧನೆ ಮಾಡಿಸಿಲ್ಲ, ಸಿದ್ಧಚಕ್ರ ಆರಾಧನೆಯಲ್ಲಿ ಆಹಾರ ದಾನ ಕೊಟ್ಟಿಲ್ಲ, ಯಾವುದು 1 ರೂಪಾಯಿ ದಾನ ಕೊಟ್ಟಿಲ್ಲ, ಮಂದಿರಕ್ಕೆ ಬಂದ್ರೆ ಭಗವಂತನ ದರ್ಶನ ಸಹಿತ ಮಾಡಿಲ್ಲ, ನೀನು ಸ್ವಾಧ್ಯಾಯ ಮಾಡಿಲ್ಲ, ಮಾಡಿಸಿಲ್ಲ, ಇಟ್ಕೊಂಡು ಸಂಸಾರದಲ್ಲಿ ಖರ್ಚು ಮಾಡ್ತಾ ಇದ್ದೆ, ಸಂಪತ್ತಿಯನ್ನ ಮಾಯಾಚಾರಿ ಮಾಡ್ತಾ ಇದ್ದೆ, ನಿನಗೆ ತಿರ್ಯಂಚಾಯು ಬಂದಾಗಿದೆಯೋ ಅಂತ ಹೇಳಿದ್ರು. ತಿರ್ಯಂಚ ಅಂದ್ರೆ ಏನ್ರಿ? ಪಶು ಪಕ್ಷಿ. ತಿರ್ಯಂಚ ಅಂದ್ರೆ ಏನು? ಪಶು ಪಕ್ಷಿಗೆ ತಿರ್ಯಂಚ ಅಂತ ಹೇಳ್ತಾರೆ. ತಿರ್ಯಂಚ ಪಶು ಪಕ್ಷಿಯಾಗಿ ಹುಟ್ಟವ ನೀನು. ಹೌದಾ ಮಹಾರಾಜರೇ? ಹಾಗಾದ್ರೆ ಯಾವ ಕಾಡಲ್ಲಿ ನಾನು ಹುಲಿ ಸಿಂಹ ಆಗ್ತೀನಿ ಹೇಳ್ರಿ?
ಆನೆ ಆಗ್ತೀನಿ ಹೇಳ್ರಿ, ಆನೆ ಅಂತವನೇ, ಸಿಂಹ ಆದ್ರೆ ಚಲೋ. ಹೇಳ್ತಾರೆ ಇಲಿಯಾಗಿ 1000 ವರ್ಷ ಬಾಳೋದಕ್ಕಿಂತ ಒಂದು ದಿವಸ ಆದರೂ ಹುಲಿಯಾಗಿ ಬಾಳೋದು ಲೇಸು ಅಂತ ಹೇಳ್ತಾರೆ. ಹುಲಿ ಸಿಂಹ ಆಗಂಗಿಲ್ಲ ನೀನು. ತಿರಿಯಂಚ ಗತಿ ಅಂತೂ ಬಂದಾಗಿದೆ. ಹಂಗಾರೆ ಎಲ್ಲಿ ಹುಡ್ತೀನಿ ಹೇಳಿಬಿಡ್ರಿ ಮಾರ. ಇದೊಂದು ಪ್ರಶ್ನೆಗೆ ಉತ್ತರ ಕೊಡ್ರಿ. ನೀನು ಕೇಳ್ತಾ ಇದ್ದೆ ಅಂದ್ರೆ ಹೇಳಿಬಿಡ್ತೀನಿ ನೋಡು. ನಿನಗೆ ತಿರಿಯಂಚ ಗತಿ ಬಂದಾಗಿದೆ. ನೀನು ನಿನ್ನ ಮನೆಯಲ್ಲಿರ್ತಕ್ಕಂಥ ಹಿಂದುಗಡೆ ಏನಿರ್ತದೆ? ಪಾಕಿಸ್ತಾನ. ಎಲ್ಲರಿಗೂ ಗೊತ್ತಾಗಿರ್ಬೋದು. ವೇಸ್ಟೇಜ್ ವಿಸರ್ಜನೆ ಮಾಡುವಂಥ ಸ್ಥಾನ, ಮಲಮೂತ್ರ ವಿಸರ್ಜನೆ ಮಾಡುವಂಥ ಸ್ಥಾನದಲ್ಲಿ ಕೀಟಾಣು ಆಗಿ ಹುಡ್ತಾ ಇದೆಯೇ ನೀನು ಅಂತ ಹೇಳಿದ್ರು. ಪೂರ ಎಲ್ಲ ಹೇಳಿಬಿಟ್ರು. ಮತ್ತೇನು ಮಾಡೋದು? ಬಿಡಲ್ಲ. ನಾವು ಯಾರು ಮಾಡ್ಬೇಕಾಗಿತ್ತು? ವೇಸ್ಟ್ ಅಂದರೆ ಆ ಒಂದು ಸ್ಥಾನದಲ್ಲಿ ಹುಟ್ಟು ಅಂತ ಹೇಳಿದ ನಂತರ ಅವರಿಗೆ ಭಾಳ ಬೇಜಾರಾಯಿತು. ಮಹಾರಾಜರೇ ಕೈ ಮುಗಿತೀನಿ, ಮತ್ತೆ ಯಾರಿಗೂ ಹೇಳಬೇಡ್ರಿ. ನಾ ದೊಡ್ಡ ಶೇಖ್ ಸಾಹುಕಾರ, ಈ ಊರಿನವ, ನಾನು ಎಲ್ಲ ಭಾಳ ನಂಬ್ತಾರೆ, ನಾ ಆ ಜಾಗ ಹುಡ್ತೀನಿ ಅಂತ ಮತ್ತೆ ಯಾರಿಗೂ ಹೇಳಬೇಡ್ರಿ. ನೀವು ಹೇಳೋದು ಕರೆ ಐತಿ, ನೀವು ಹೇಳೋದು ಸುಳ್ಳಾಗಂಗಿಲ್ಲ. ನಾನು ಇನ್ನು ಹೋಗಿ ಏನಾದರೂ ದಾನ ಧರ್ಮ ಏನೋ ಮಾಡೋದು ವಿಚಾರ ಮಾಡ್ತೀನಿ. ನಮಸ್ತೆ ಮಹಾರಾಜ, ನಾನು ಹೋಗ್ತೀನಿ ಅಂತೇಳಿ ಬೇವರೆಲ್ಲ ಬೀಳ್ತಾ ಇತ್ತು. ಅಲ್ಲಿಂದ ಎದ್ದು ಮನೆ ಕಡೆ ಹೋದ. ಮಹಾರಾಜರು ವಿಹಾರ ಮಾಡ್ಲಿಕ್ಕೆ ಕತ್ಲೆ ಆಯ್ತು, ಅಲ್ಲೇ ಉಳ್ಕೊಬಿಟ್ರು ಅವರು. ಇನ್ನು ಬೆಳಿಗ್ಗೆ ಹೋಗೋದು, ಏನು ಮಾಡೋದ? ಹತ್ರ ಊರಿದ್ದು, ತೇರದಾಳ ಹಿಂಗೆ ಜಮ್ಕಂಡು ಹಿಂಗೆ ಊರಿದ್ದು, ಬೆಳಿಗ್ಗೆ ಹೋಗ್ಬಿಡ ಅಂಥೇಳಿ ಉಳ್ಕೊಂಡ್ರು ಅಲ್ಲಿ. ಅವೇನು ಮಾಡ್ದ? ಮನೆಗೆ ಹೋಗಿ ತೆಪ್ಪು ಕುತ್ಕೊಂಡಿದ್ದ ಸೂಪರ್ ಸಿಟ್ ಮೇಲೆ. ಸೇಟಾಣಿ ಬಂದು ಕೇಳ್ತಾಳೆ, ಏನಾಯ್ತ್ರಿ ಇವತ್ತು ನಿಮಗೆ? ನಿನ್ನ ಖುಷಿ ಇರ್ತೀರಿ, ಇವತ್ತು ಯಾರು ಏನಂದ್ರೆ ನಿಮ್ಗೆ? ಹಿಂಗೆ ಯಾಕೆ ತೆಪ್ಪು ಕೂತೀರಿ? ಏನು ಬೇಕು? ಕುಡಿಯೋಕೆ ಏನಾದ್ರು ಬೇಕಾ? ತಣ್ಣಗೆ ಏನು ಬೇಡ ಬೇಕು ನನಗೆ, ನಂದೇ ನಂಗೆ ಹೆಚ್ಚಾಗಿದೆ, ಕುಡಿಯೋಕೆ ತಿನ್ನಕ್ಕೆ ಏನು ಮಾಡೋದು? ಕುಡುತ್ತೀನಿ, ಏನು ಮಾಡೋದು? ಇರೋದು 4 ದಿವಸಾಗ ಅಂದರು. ಏನೋ 4 ದಿವಸ ಯಾರು ಹೇಳೋದು ನಿಮಗೆ? ಅದು ಏನೇ ಇರಲಿ, ಆ ಹುಡುಗನ ಕರಿ ಅಂದರು. ಮಗನ ಕರೆಸಿದ್ರು, ನೀವು ಒಳಗೋಗ. ಅವನು ಕಳಿಸ್ಕೊಟ್ಟು ಮಗನ ಕರೆಸ್ಕೊಂಡು ಎಲ್ಲ ಹೇಳಿದ್ರು ಕತೆ. ನಾನು ಇರೋದಿನ್ನು 3 ದಿವಸ, ಇವತ್ತಿನ ದಿವಸ ಕಳೆದು ಹೋಯ್ತು, ಇನ್ನು 3 ದಿವಸ ಇರ್ತೀನಿ ನಾನು. 3 ದಿವಸದಲ್ಲಿ ನನ್ನ ಪ್ರಾಣ ಆರೋಗ್ಯ ನಿಶ್ಚಿತ ಆಗಿದೆ, ಗುರುಗಳ ವಚನದಿಂದ ನಿಶ್ಚಿತ ಆಗಿದೆ. ಆದರೆ ನಾನು ಬಹಳ ನಿಷ್ಕೃಷ್ಟ ಜಾಗದಲ್ಲಿ ಹೋಗಿ ಹುಟ್ಟುತ್ತಾ ಇದ್ದೀನಿ. ಅಲ್ಲಿ ನನಗೆ ಇರ್ಲಿಕ್ಕೆ ಇಚ್ಛೆ ಇಲ್ಲ, ನಿನಗೂ ಕೂಡ ಅಲ್ಲಿ ಇಡ್ಲಿಕ್ಕೆ ಇಚ್ಛೆ ಇಲ್ಲದೆ ಇರ್ಬೋದು. ಕರೆ ನನ್ನಲ್ಲಿ ಅಲ್ಲಿ ಇಡಬೇಡ. ಹೆಂಗಾದರೂ ಮಾಡಿ ನನ್ನನ್ನು ಅಲ್ಲಿಂದ ತೆಗಿ. ಹೊಡೆದು ತೆಗಿತೀವೋ ಬಡದು ತೆಗಿತೀವೋ ಏನು ಮಾಡ್ತೀವೋ ಮಾಡು, ಆ ಸ್ಥಾನದಲ್ಲಿ ನಾನು ಇಡಬೇಡ. ಇದೇ ನನ್ನ ಆಜ್ಞೆ. ಆಯಿತು, ನೀನು ಸಂಪತ್ತಿನ ಇಟ್ಕೋ, ಖರ್ಚು ಮಾಡು, ದಾನ ಧರ್ಮ ಮಾಡು, ಪುಣ್ಯ ಕಟ್ಕೋ, ನನಗೆ ಪಾಪ ಕಟ್ಕೋಬೇಡ ಅಂಥೇಳಿ ಅವ ಮೌನ ಆಗಿಬಿಡ್ತಾನೆ. ಅವಾಗ ಮಗಗೆ ಹಿಂಗೆಲ್ಲ ಆದ ನಂತರ ಭಾಳ ಚಿಂತೆ ಶುರು ಹೋಗುತ್ತೆ. ಅಪ್ಪ ಹಿಂಗ್ಯಾಕೆ ಮಾತಾಡ್ತಾರ ಕೇಳಿಬಿಡ್ತಾನೆ ನಾವು. ಹಿಂಗ್ಯಾಕೆ ಹುಚ್ಚ ಹಿಂಗೆ ಮಾತಾಡ್ತೀರಪ್ಪ? ಆಯ್ತು, ನೀವು ಹಾಗೇನೋ ಆದ್ರೆ ನಾನು ಪ್ರಯತ್ನ ಮಾಡ್ತೀನಿ, ನಿಮ್ಮ ಆಜ್ಞೆ ಪಾಲನೆ ಮಾಡ್ತೀನಿ, ಶಾಂತಿಯಿಂದ ಇರಿ ಅಂತಂತ. ಅವ ಹಂಗೆ ಚಿಂತೆಯಲ್ಲಿ 1 ದಿವಸ ಕಳೀತು, 2 ದಿವಸ ಕಳೀತು, 3ನೇ ದಿವಸ ಬಂತೆ. ಬೆಳಗ್ಗೆ ಎದ್ದ ತಕ್ಷಣ ವಿಚಾರ ಮಾಡ್ತಾ ಇರ್ತಾನೆ, ಇನ್ನು ಮಹಾರಾಜ ಹತ್ರ ಹೋಗೋದು, ಮಂದಿರ ಹತ್ರ ಹೋಗೋದು, ಎಲ್ಲಿ ಯಾವುದು ಚಿಂತೆ ಇಲ್ಲ ಅವ್ನಿಗೆ, ಯಾವುದೂ ಇಲ್ಲ. ಬರೀ ತನ್ನ ಸರಿಗ ಚಿಂತೆ ಮಾಡ್ತಾ 6 ತರೋದು ಜ್ಞಾನದಿಂದ ಕೂತ್ಕೊಂಡಿರ್ತಾನೆ. ಅವನಿಗೇನಾಗುತ್ತೆ? ಕಾಲು ಕೈ ನಡೆಗೆ ಬರ್ತಾವು, ಹಾರ್ಟ್ ಅಟ್ಯಾಕ್ ಬಂದೇ ಇರ್ತದೆ. ಏನು ಬರ್ತದೆ? ಹಾರ್ಟ್ ಅಟ್ಯಾಕ್ ಆಗತ್ತೆ. ಕಾಲು ಕೈ ನಡೆಗೆ ಬಂತು ಅಂತ ಕಂಡುಬಿಟ್ಟ, ಸತ್ತು ಹೋದೆ. ಯಾರೋದ? ಶಿವ ತೀರ್ಕೊಂಡು ಬಿಟ್ಟ. ತೀರ್ಕೊಂಡ ನಂತರ ಮಗ ವಿಚಾರ ಮಾಡಕ್ಕೆ ಹಿಡ್ದ, ನಮ್ಮಪ್ಪ ತೀರ್ಕೊಂಡು ನನಗೆ ಕರೆ, ಅಪ್ಪ ಹೇಳೋದು ಕರೆಕ್ಟ್ ಐತಿ. ಆ ಒಂದು ಮನೆ ಹಿಂದೆ ಆ ಒಂದು ಶೌಚಾಲಯದಲ್ಲಿ ಹೋಗಿ ನೋಡ್ತಾನೆ. ಅವ್ನು ಕಟ್ಟಿಗೆ ತಗೊಂಡು ಹೋಗಿದ್ದ. ಶೌಚಾಲಯದಲ್ಲಿ ಹೋಗಿ ನೋಡ್ತಾನೆ, ಆ ಶೌಚಾಲಯದಲ್ಲಿ ಒಳಗಿಂದ ಒಂದು ಸುಂದರವಾದಂಥ ಕೀಟಾಣು ಬರ್ತಾ ಇದೆ. ಕಲ್ಲರ್ ಚಲೋ ಐತೆ, ಕರೆ ಒಳಗಿಂದ ಬರ್ತಾ ಇದೆ. ಅವನಿಗೆ ವಿಚಾರ ಆಯಿತು, ಇವನೇ ಯಾರು?
ಇವನನ್ನು ಇಲ್ಲಿಂದ ತೆಗಿಬೇಕು ಅಂತೇಳಿ ಒಂದು ಬಿದಿರು ಕಟ್ಟಿಗೆಯನ್ನು ಒಳಗೆ ಹಾಕ್ತಾನೆ, ಅದು ಒಳಗೆ ಹೋಗ್ತತೆ, ಹೊರಗೆ ಬರುವಾಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅದೇ ಕೆಲಸ ಮಾಡಿದವ, ಆಗಿಲ್ಲ ತರಕ್ಕೆ ತೆಗಿಯಕ್ಕಾಗಿಲ್ಲ. ಬೇಜಾರಾಯ್ತು ಅವನಿಗೆ. ಆ ಕಟ್ಟಿಗೆ ತೆಗೆದು ಒಗೆದ ಸೀದಾ ಮುನಿಗಳ ಹತ್ರ ಹೋಗ್ತಾನೆ. ಮುನಿಗಳ ಹತ್ರ ಹೋಗಿ ಕೈ ಜೋಡಿಸ್ಕೊಂಡು, ಹೇ ಗುರುದೇವ್, ನೀವು ಹೇಳೋದು 100ಕ್ಕೆ 100 ಸತ್ಯ ಆಗಿದ್ರಿ, 100ಕ್ಕೆ 100 ಸತ್ಯ ಆಗಿದೆ. ನಮ್ಮ ಅಪ್ಪನ ಜೀವ ತೀರ್ಕೊಂಡು ಆ ಶೌಚಾಲಯದಲ್ಲಿ ಹೋಗಿ ಹುಟ್ಟಿದ್ದಾನೆ. ಆದರೆ ಅಪ್ಪನ ಆಜ್ಞೆ ಇತ್ತು, ಅಲ್ಲಿಂದ ನನ್ನ ತೆಗೆದು ಬೇರೆ ಕಡೆ ಹಾಕು ಅಂತ. ಆದರೆ ಆಜ್ಞೆ ಪಾಲನೆ ಮಾಡೋಕ್ಕಾಗಿಲ್ಲ. ಏನು ಮಾಡೋದ್ರಿ ಗುರುಗಳೇ, ನನಗೆ ಒಂದು ರಸ್ತೆ ಹುಡುಕೊಡ್ರಿ ಅಂತ ಹೇಳ್ತಾರೆ. ಗುರುಗಳಂತಾರೆ, ನಾನಾ ಜೀವ ನಾನಾ ಕಮ್ಮ. ಕೇಳ್ತಿದ್ರಿಲ್ಲೋ? ಏನಾಯ್ತು ಏನಾಯ್ತು ಎಲ್ಲ ಆ ಕಡೆ ನೋಡ್ತಾರೆ, ಹಾವು ಬಂತೇನು? ಬಾಯಿ ಹಂಗೆ ಇರ್ತವೆ ನೋಡ್ರಿ. ಗುರುಗಳು ಹೇಳ್ತಾರೆ, ಮಹಾರಾಜನ ಹಾಗೆ ಹೇಳ್ತಾರೆ, ಭಾಳ ಚಂದ ಇತ್ತು, ನಮಗೆ ಹೇಳಕ್ ಬರಲ್ಲ. ತಾ ಮಾಡಿದ ಪಾಪ ತಾ ಕಳಿಯಬೇಕಾ, ಇನ್ನೊಬ್ಬರ ಮ್ಯಾಲ್ಯಾಕ ಸಿಟ್ಟಾಗಬೇಕ, ಸುಖ ಎಲ್ಲರಿಗೆಲ್ಲೈತೆವ್ವ, ದುಃಖ ತುಂಬ್ಯಾತ ಮರ್ತ್ಯಾದ ಮ್ಯಾಲ. ಈ ಒಂದು ಭೂಮಿಯಲ್ಲಿ ದುಃಖ ತುಂಬಿದೆ, ಯಾರಿಗೆ ಏನು ಹೇಳೋದು? ಆದರೆ ಅಪ್ಪನ ಆಜ್ಞೆ ಪಾಲನೆ ಮಾಡೋಕ್ಕಾಗಿಲ್ಲ. ಏನು ಹೇಳಿದ್ರಿ ಮಹಾರಾಜ್? ಏನು ಹೇಳಿದ್ರಿ ಮಹಾರಾಜ್ ಅಂದ್ರು, ಎಲ್ಲ ಜೀವ ಏನೇನು ಕರ್ಮ ಮಾಡಿರ್ತದೆ, ಯಾವ ಆಯುವನ್ನು ಕಟ್ಟಿರ್ತದೆ, ಅದೇ ಗತಿಗೆ ಹೋಗ್ತದೆ. ನೀನು ಸಹಿತ ಆ ಜೀವನನ್ನು ಹೊಡೆದು ಬಡ್ದು ತೆಗೆದು ಎಲ್ಲ ಬೇರೆ ಹಾಕ್ತೀನಿ ಅಂತಂದ್ರೆ, ಕೊಂದದೆ ಅಂತಂದ್ರೆ ಪಾಪ ಕರ್ಮ ಕಟ್ಕೊಂಡು ನೀನು ಅಲ್ಲೇ ಹೋಗ್ತೀವಿ ನೋಡು. ಮಗನಿಗೆ ಹೇಳಿದ್ರು, ಏನು ಹೇಳಿದ್ರು? ನೀನು ಸಹಿತ ಅಲ್ಲೇ ಹೋಗ್ತೀಯ. ಅದಕ್ಕಾಗಿ ಯಾವ ಜೀವ ಯಾವ ಕರ್ಮ ಕಟ್ಕೊಂಡತ್ತೆ ಆ ಕರ್ಮವನ್ನು ಭೋಗಿಸ್ಲಿಕ್ಕೆ ಅದೇ ಸ್ಥಾನದಲ್ಲಿ ಹೋಗ್ಬಿಡ್ತದೆ. ತೀರ್ದಾದ ಜೀವ ತೀರ್ದಾದ ಹುಟ್ಟಿದೆ. ಎಲ್ಲಿ ಹಳೆ ಅಂಗಡಿ ಹುಟ್ಟುವಂಥ ಜೀವ ಹಳೆ ಅಂಗಡಿ ಹುಟ್ಟಿ ಇಲ್ಲಿ ಜೀವನ ನಡೆಸ್ತಾ ಇದೆ. ಅದಕ್ಕೆ ಇದೇ ಸ್ವರ್ಗ ಆಗಿದೆ. ತೇರ್ದಾದ ಹುಟ್ಟುವಂಥ ಆತ್ಮನಿಗೆ ತೇರ್ದಾಳೆ ಸ್ವರ್ಗ ಅನ್ನಿಸ್ತದೆ. ಮತ್ತೊಂದು ಊರಿನ ಹುಟ್ಟಿದ್ರೆ ನಮ್ಮೂರದು. ಆ ಊರಿನ ರೈತ ಹೇಳ್ತಾನೆ, ನಡಿ ನಮ್ಮೂಲ ನೋಡೋನು ಬಾರ, ಬೆಳೆ ಹೆಂಗೈತಿ ಚೊಕ್ಕ ಬಂಗ. ಆ ಊರಿನ ತನ್ನ ಬೆಳೆ ನೆನೆಸ್ತಾ ಇರ್ತಾನೆ, ಹಾಡಾಡ್ತಾ ಇರ್ತಾನೆ, ಇಷ್ಟು ಖುಷಿ ಇರ್ತಾನೆ. ಮತ್ತು ಈ ಊರಿಗೆ ಬಂದು ಇರುವಂಗೆ ಇರ್ತಾನವ, ಯಾಕಿರೋವಲ್ಲ, ಅದೇ ಸ್ವರ್ಗ ಅವನಿಗೆ. ಹಂದಿ ನೋಡ್ರಿ, ಹಂದಿ ಕಿಚಡದಲ್ಲಿ ಗಟಾರದಲ್ಲಿ ಬಿದ್ದು ಉರುಳಾಡಿ ಅಲ್ಲೇ ನಾಸ್ತಾ ಕುಣಿತಾ ಇರ್ತದದು, ಅದೇ ಸ್ವರ್ಗ. ಅದಕ್ಕೆ ನೋಡಿರಿ ಹಂದಿನ ನೋಡಿಲ್ಲ, ನಿಮ್ಮೂರಿಗಿಲ್ಲ, ಬಸ್ ತೇರ್ದಾದಾಗಿಲ್ಲ, ಇದೇ ಹೋಗ್ರಿ. ಅಲ್ಲೇ ನಾಸ್ತಾ ಕುಣಿತಾ ಇರ್ತದೆ. ಅಲ್ಲಿಂದ ಹೋಗಿ ಕರ್ಕೊಂಬ ಅಂದ್ರೆ ಅದಕ್ಕೆ ದುಃಖ ಆಗುತ್ತೆ. ಯಾಕ? ಅದು ಕರ್ಮನೇ ಹಂಗಿರ್ತದೆ. ಎಲ್ಲೆಲ್ಲಿ ಹೋಗಿ ಹುಟ್ಟಿದ್ದೀವಿ ಅಲ್ಲಲ್ಲಿ ನಮಗೆ ಆನಂದ ಅನಿಸ್ತದೆ. ಆ ಜೀವನಿಗೆ ಕೂಡ ಆನಂದ ಅನಿಸ್ತೈತೆ, ಅಲ್ಲೇ ಇರಲಿ, ಅದು ಅದಕ್ಕೆ ಅದೇ ಸ್ವರ್ಗ. ನೀನು ಅದನ್ನು ತೆಗಿಯಕ್ಕೆ ಹೋಗಬೇಡ. ಮುಂದೆ ನೀನು ಸಂಯಮ ಧರ್ಮ ಧಾರಣೆ ಮಾಡಿ ನಿನ್ನ ಆತ್ಮ ಕಲ್ಯಾಣ ಮಾಡ್ಕೋ. ಅಪ್ಪನ ಜೀವನ ಹೊಡೆದು ಪಾಪ ಕಟ್ಕೋಬೇಡ. ಅದು ಪಾಪ ಕಟ್ಕೊಂಡು ಅಲ್ಲಿ ಹೋಗಿದೆ, ನೀನು ಮತ್ತೆ ಪಾಪ ಕಟ್ಕೊಂಡು ಆ ಜಾಗದಾಗ ಹುಟ್ಟಕ್ಕೆ ಹೋಗಬೇಡ, ನಿನ್ನ ಆತ್ಮ ಕಲ್ಯಾಣ ಮಾಡ್ಕೋ ಅಂಥೇಳಿ ಮುನಿಗಳು ಮಗನಿಗೆ ಹೇಳಿದ್ರು. ಮಗ ಅದೇ ಥರ ಮುನಿಗಳ ಆಜ್ಞೆ ಪಾಲನೆ ಮಾಡಿ ಸಂಯಮ ಧಾರಣೆ ಮಾಡಿ ಮುನಿಗಳ ಸಂಘದಲ್ಲಿ ಹೋಗಿ ಬ್ರಹ್ಮಚಾರಿಯಾಗಿ ಕ್ರಮೇಣ ಮುನಿಯಾಗಿ ತ್ಯಾಗ ತಪಸ್ಸೆ ಮಾಡಿ ತಾನು ಸ್ವರ್ಗಾದಿ ಸುಖ ಪಡ್ಕೊತಾನೆ. ಅಪ್ಪನ ಜೀವ ಏನೋ ಧರ್ಮ ಮಾಡದೆ ಸಂಸಾರದಲ್ಲಿ ಕೀಟಾಣುವಾಗಿ ತಿರುಗಾಡ್ತಾ ಸಂಸಾರ ದೊಡ್ಡದಾಗುತ್ತಿರುವುದು. ಅದಕ್ಕಾಗಿ ಈ ಕಥೆಯ ಸಾರಾಂಶ ಏನೆಂದರೆ, ಧರ್ಮ ಮಾಡಿದಂಥ ಆತ್ಮ ಯಾವುದೂ ದುರ್ಗತಿಗೆ ಹೋಗಂಗಿಲ್ಲ. ಮಿಥ್ಯಾ ಅಂಧಶ್ರದ್ಧಾ ಮೂಢನಂಬಿಕೆಗಳಲ್ಲಿ ಬಿದ್ದು ಯಾರೋ ಹೇಳಿದ ಮಾತು ಕೇಳಿಕೊಂಡು ಅಧರ್ಮ ಎಲ್ಲ ಪಾಲನೆ ಮಾಡ್ತಾ ನಾವು ಮಿಥ್ಯಾತ್ವದಲ್ಲಿ ಬಿದ್ದೇವಂತಂದರೆ ತಿರ್ಯಂಚ ಇತ್ಯಾದಿ ದುರ್ಗತಿಗೆ ಹೋಗಿ ಅನಂತ ಕಾಲ ತನಕ ಸಂಸಾರದಲ್ಲಿ ದುಃಖಿ ಆಗಬೇಕಾಗತ್ತೆ. ಅದಕ್ಕಾಗಿ ನಾವು ಜೈನ ಧರ್ಮ
ಪರೀಕ್ಷೆ ಪ್ರಧಾನವಾಗಿದ್ದದ್ದು. ಅದಕ್ಕಾಗಿ ಯಾವುದನ್ನು ಸ್ವೀಕಾರ ಮಾಡಿದರೆ ಪರೀಕ್ಷೆ ಪ್ರಧಾನಿಯಾಗಿರಬೇಕು. ಪರೀಕ್ಷೆ ಮಾಡಿ ಆ ಧರ್ಮವನ್ನು ಕೂಡ ಪರೀಕ್ಷೆ ಮಾಡಿ ಗ್ರಹಣ ಮಾಡಿಕೊಂಡ್ರೆ ನಮ್ಮ ಆತ್ಮ ಕಲ್ಯಾಣ ಆಗುತ್ತೆ ಅಂದ್ಬಿಟ್ಟು ಇವತ್ತಿನ ವಾಣಿಯನ್ನು ವಿರಾಮ ಕೊಡುತ್ತಾ ಮಾನವರ ಚರಣದಲ್ಲಿ ಕೈ ಜೋಡಿಸ್ರಿ. ನಮೋ